ಕಲಗದಗಿ ದೇವಿಕೊಪ್ಪ ಗ್ರಾಮದ ಈ ಕುಟುಂಬ ರೀ 10 ವರ್ಷದಿಂದ ಬಾಳ ಕಷ್ಟದೊಳಗಿತ್ರಿ. ಮನಿ ಯಜಮಾನನ್ಗೆ ಕಾಲ್ ಇಲ್ಲದಕ್ಕ ಮೂಲಿ ಹಿಡ್ದ ಕುಂದಿರ್ತಿದ್ರ. ಯಾವ್ದೇ ಕೆಲಸ ಇಲ್ಲ, ತಿನ್ನ ಕೂಳಿಲ್ಲ, ಬಹಳ ಕಷ್ಟದೊಳಗೆ ಇದ್ವಿ ಅಂತ ಹೇಳಿ ಇವ್ರ ಅಂತಾರ್ರಿ. ಮೊದಲು ಕಟ್ಟಿ ಆತು ನಾವ್ ನಡ್ಯಾಕ್ ಬರ್ತಿದ್ದಿಲ್ಲಲ್ಲ. ಇವ್ರಿಗೆ ಸಚಿವ ಸಂತೋಷ್ ಲಾಡ್ ಅವ್ರ ಒಂದ್ ಗಾಡಿ ಕೊಟ್ಮೇಲೆ ಇವ್ರ ಜೀವನ ಹೆಂಗ್ ಚೇಂಜ್ ಆಯ್ತ ಅಂತ ಹೇಳಿ ಅವ್ರ ಬಾಯಿಂದನ ಕೇಳ್ರಿ. ಕಾಲಿಲ್ಲ ಕಾಲ್ ಕೊಟ್ಟಾರ ಮತ್ ಒಳ್ಳೇದ ಅಲ್ರಿ. ನಮಗ್ ತಣ್ಣಕ್ಕ ನಾವ್ ದುಡಿಯಾಕ ಶಕ್ತಿ ಕೊಟ್ರ ನಮಗ್ ಹೌದ್ರಿ ಸಾಕಿಷ್ಟ ನಮಗ್. ನಮಗ್ ಖುಷಿ ಅನ್ಸೈತ್ರಿ. ಈ ಗಾಡಿ ಬಂದ ಮೇಲೆ ಖುಷಿ ಅನ್ಸೈತ್ರಿ. ನಾವ್ ಮನ್ಯಾಗಿದ್ರು ಎಲ್ಲಾರ ಕಳ್ಸಿದ್ರು ಹೋಗ್ಯಾರ ಬರ್ತಾರ್ರಿ. ಅನುಕೂಲ ಆಗೈತ್ರಿ. ಅವ್ರದವ್ರದ ಮಾಡ್ಕೊಂತಾರಲ್ರಿ. ಎಷ್ಟ್ ವರ್ಷದ ಹಿಂದ್ ಕೊಟ್ಟಾರ್ರಿ? ಒಂದ್ 10 ವರ್ಷ ಆತ್ರಿ ಗಾಡಿ ಕೊಟ್ಟು. ಎಲ್ಲೆಲ್ಲಿ ತಗೊಂಡ್ ಹೋಗ್ತೀರಿ ಇದನ್ನ? ಕಲ್ಲಡಿಗೆ ಹೋಗ್ತೇವ್ರಿ, ನಮ್ಮ ಅಕ್ಕಾರ ಊರಿಗೆ ಹೋಗ್ತೇವ್ರಿ, ಹೊಲಕ್ ಹೋಗ್ತೇವ್ರಿ. ನಮ್ಗ ಅನುಕೂಲ ಆಗ್ಯಾರ್ರಿ, ಚಲೋ ಮಾಡ್ಯಾರ ನಮ್ ಕೆಲ್ಸ ಅಂತ ಹೇಳ್ತೇವ್ರಿ. ನಮ್ಗ್ ಲಾಡ್ ಸಾಹೇಬ್ರನ್ನ ಬೇಕಂತೇವ್ರಿ. ನಾವು ಎದಕ್ರಿ? ಎಲ್ಲಾ ಕೆಲ್ಸ ಮಾಡ್ಯಾರ ಹೇಳ್ರಿ ನಮ್ಗ. ಮತ್ತ ನಮ್ಗ್ ಬೇಕು. ಗಾಡಿ ಕೊಡೋಕ್ಕಿಂತ ಮೊದ್ಲ ಸುಮ್ಮನೆ ಇಲ್ಲಿ ಕಡ್ಡಿ ಮ್ಯಾಗ ಕುಂತ ಬಿಡೋರಿ. ಅಲ್ಲಿ ಹೋಗಾಕ ಬರ್ತಿದ್ದಿಲ್ಲ. ಹೋಗೋರಿಗ್ ಬರೋರಿಗ್ ಕರೆಯೋದು ಕರ್ಕೊಂಡ್ ಕೊಂಡ್ರೋದು. ಈ ಗಾಡಿ ಕೊಟ್ಮೇಲಂತೂ ನಾವ್ ಹೆಂಗ್ ಅಡ್ಡಾಡ್ತೇವ್ ಹಂಗ ಅಡ್ಡಾಡ್ತಾರ್ರಿ. ದುಡಿಯೋದು ತಿನ್ನೋದು ಸಾಕ್ರಿ. ನಮಗ್ ಹೆಚ್ಚಿನ ಆಸೆ ನಮಗ್ ಬೇಡ. 100 ವರ್ಷ ಯಾಕ್ರಿ, ಇನ್ನು ಹೆಚ್ಚಿಗೆ ನಮ್ಕಿಂತ ಹೆಚ್ಚಿಗೆ ಅವರ ಬಾಳ ಚಲೋ. ನಮಗಂತೂ ಒಳ್ಳೇದ ಮಾಡ್ಯಾರ್ರಿ ಅವ್ರು.